ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಈ ನ್ಯೂ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ SSP ಸ್ಕಾಲರ್ಶಿಪ್ನ ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಮಾಡೋದಾದ್ರೆ ನಿಮಗೆ ವೆರಿಫಿಕೇಶನ್ ಆಗಬೇಕಾಗುತ್ತೆ ಆಯ್ತಾ. ನಿಮಗೆ ಥರ್ಡ್ ಲೆವೆಲ್ ಫೋರ್ತ್ ಲೆವೆಲ್ ವೆರಿಫಿಕೇಶನ್ವರೆಗೂ ಕೂಡ ನಿಮಗೆ ತೋರಿಸುತ್ತೆ ಮೇನ್ ಥಿಂಗ್. ಅಲ್ಲಿ ನೀವು ನೋಡೋದಾದ್ರೆ ಥರ್ಡ್ ಲೆವೆಲ್ ವೆರಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಆಯ್ತಾ. ಅಲ್ಲಿ ನೀವು ನೋಡಬೇಕಾಗುತ್ತೆ ಮೇನ್ ನಿಮಗೆ ಅಮೌಂಟ್ ಬರಬೇಕಾಗುತ್ತೆ ಅಂದ್ರೆ ಇಲ್ಲಿ ನೋಡೋದಾದ್ರೆ ಅಲ್ಲಿ ಕಾಂಪೊನೆಂಟ್ ಕೂಡ ಅಂತ ಇದೆ. ಇಲ್ಲಿ ಅಮೌಂಟ್ ತೋರಿಸುತ್ತಾ ಇದ್ದಾರೆ ನಿಮಗೆ ಎಷ್ಟು ಶಾಂಕ್ಷನ್ ಆಗಿದೆ ಅಂತ. ಇಲ್ಲಿ ಫೀಸ್ ಅಮೌಂಟ್ ಪುಷ್ ಟು ಡಿಬಿಟಿ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಇಲ್ಲಿ ಎಸ್ ಅಂತ ಇದ್ರೆ ನಿಮಗೆ ಡಿಬಿಟಿ ಪುಷಸ್ ಆಗಿದೆ, ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ಅರ್ಥ ಆಯ್ತಾ. ಅದನ್ನ ನೀವು ಮೇನ್ ಥಿಂಗ್ ನಿಮ್ಮ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ದಿಸ್ ಇಯರ್ ಸ್ಟೇಟಸ್ ಆಯ್ತಾ, ಈ ವರ್ಷ ಸ್ಕಾಲರ್ಶಿಪ್ ಸ್ಟೇಟಸ್. ಅಲ್ಲಿ ನಿಮಗೆ ನೋಡೋದಾದ್ರೆ ಇಲ್ಲಿ ಅಕಾಡೆಮಿಕ್ ಅಲವೆನ್ಸಸ್, ವಿದ್ಯಾಸಿರಿ, PMS, NT, SNT ಅಂತ ಪುಷ್ ಟು ಡಿಬಿಟಿ ಪೇಮೆಂಟ್ ಅಂತ ಕೂಡ ಇರುತ್ತೆ. ಲೈಕ್ ವಿದ್ಯಾಸಿರಿ ಯೋಜನೆ ಅಡಿ ಕೂಡ ಸ್ಕಾಲರ್ಶಿಪ್ ನ ಕೊಡ್ತಾರೆ ಆಯ್ತಾ. ಇದು ಬಂದ್ಬಿಟ್ಟು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ನೀವೇನಾದ್ರು ಹಾಸ್ಟೆಲ್ ಅಲ್ಲಿ ಇದ್ರೆ ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಆಲ್ರೆಡಿ ತೋರಿಸ್ತಾ ಇದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲವೆನ್ಸಸ್ ಥ್ರೂ SSP ಫಾರ್ ಸ್ಟಡಿಂಗ್ ಸ್ಟೂಡೆಂಟ್ಸ್ ಸೇಯಿಂಗ್ ಇನ್ ಡಿಪಾರ್ಟ್ಮೆಂಟ್ ರನ್ ಹಾಸ್ಟೆಲ್. ಅಂದ್ರೆ ನೀವೇನಾದ್ರು ಹಾಸ್ಟೆಲ್ ಇದ್ರೆ, ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಇದ್ರೆ ನಿಮಗೆ ಹಾಸ್ಟೆಲ್ ಅಲವೆನ್ಸಸ್ ಬಂದ್ಬಿಟ್ಟು ಸರ್ಕಾರ ನಿಮಗೆ ಹಾಸ್ಟೆಲ್ ಮೇಂಟೆನೆನ್ಸ್ಗೆ ನಿಮಗೆ ಪೇಮೆಂಟ್ ಮಾಡೋ ಕಾರಣ ನಿಮಗೆ ಯಾವುದೇ ರೀತಿ ವಿದ್ಯಾಸಿರಿ ಅಮೌಂಟ್ ಬರೋದಿಲ್ಲ ಆಯ್ತಾ. ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಅಮೌಂಟ್ ಬರೋದಿಲ್ಲ. ಇನ್ ಕೇಸ್ ನೀವು ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡಿಲ್ಲ, ನೀವು ಹಾಸ್ಟೆಲ್ ಇಲ್ಲ ಅಂದ್ರೆ ನಿಮಗೆ ಸಮಸ್ಯೆ ಇಲ್ಲ. ನಿಮಗೆ ಅಮೌಂಟ್ ಕೂಡ ನಿಮಗೆ ವಿದ್ಯಾಸಿರಿ ಯೋಜನೆ ನಿಮಗೆ ಅಮೌಂಟ್ ಕೂಡ ಬರುತ್ತೆ. ಈ ಹಿಂದೆ 800 rupees ಇತ್ತು, ಅದನ್ನು 1000 rupees ಮಾಡ್ತಿದೀವಿ ಪರ್ ಮಂತ್ ಅಂತ ಹೇಳಿದ್ರು. ಅದು ನೆಕ್ಸ್ಟ್ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಎಷ್ಟು ವಿದ್ಯಾಸಿರಿ ಯೋಜನೆ ಅಡಿ ಬರುತ್ತೆ ಅಂತ. ಇನ್ನು ಮೈನ್ ಅಮೌಂಟ್ ನೋಡೋದಾದ್ರೆ ಫಸ್ಟ್ ಡಿಬಿಟಿ ಫಾರ್ ಪೇಮೆಂಟ್ ಅಂದ್ಬಿಟ್ಟು ಇದು ಎಸ್ ಆಗಿರ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಏನಾದ್ರು ಪೇಮೆಂಟ್ ಅಪ್ರೂವ್ ಆಗಿರಲಿ ಸ್ಟೇಟಸ್ ತೋರಿಸುತ್ತೆ, ರಿಸೀವ್ಡ್ ಆಗಿದೆಯಾ, ಅಮೌಂಟ್ ಎಷ್ಟು ಅಂತ ಶೋ ಮಾಡುತ್ತಾ ಆಯ್ತಾ. ಮೈನ್ ಥಿಂಗ್ ಪೇಮೆಂಟ್ ಡೀಟೇಲ್ಸ್ ಆಯ್ತಾ. ಈ ಪೋರ್ಟಲ್ ನಿಮಗೆ ಕಂಪ್ಲೀಟ್ ಆದ್ರೆ ನಿಮಗೆ ಈ ಪೋರ್ಟಲ್ ನಿಮಗೆ UTR ನಂಬರ್ ಅಪ್ಡೇಟ್ ಆಗಿ ನಿಮಗೆ ಎಲ್ಲ ಮಾಹಿತಿ ತೋರಿಸಿದ್ರೆ ನಿಮಗೆ ಸಾಕು, ಅಮೌಂಟ್ ಬಂದಿದೆ ಅಂತ ಅರ್ಥ. ಜಸ್ಟ್ ಇದು ಫೈನಲ್ ಸ್ಟೆಪ್ ಆಗಿರುತ್ತೆ ಆಯ್ತಾ. ಎಲ್ಲ ಸ್ಯಾಂಕ್ಷನ್ ಆಗಿ ಕೆಲವರಿಗೆ ಇದು ಮಾತ್ರ ಪೆಂಡಿಂಗ್ ಇರುತ್ತೆ ಲಾಸ್ಟ್ ಪೇಮೆಂಟ್ ಡೀಟೇಲ್ಸ್, ಅಂತವರಿಗೆ ಇದನ್ನು ಕೊನೆ ಸ್ಟೆಪ್ ಅಲ್ಲಿ ಇದೆ ಅಂತ ಅರ್ಥ. ಸರ್ಕಾರದವ್ರು ಬಿಡುಗಡೆ ಕೂಡ ಮಾಡಿದ್ರೆ ನಮಗೆ ಪೆಂಡಿಂಗ್ ಆಗುತ್ತೆ. ಕೆಲವರಿಗೆ ಡಿಬಿಟಿ ಪುಷಸ್ ಕೂಡ ಆಗಿರೋದಿಲ್ಲ, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗಿರೋದಿಲ್ಲ, ಅಂತವರಿಗೆ ಸಮಸ್ಯೆ ಆಗ್ಬೋದು. ಬಿಕಾಸ್ ಅಂತದನ್ನ ವೆರಿಫಿಕೇಶನ್ ಮಾಡಿದ ನಂತರ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡೋದಾಯ್ತಾ. ನಿಮಗೆ ಕ್ರೈಟೀರಿಯಾ ಮ್ಯಾಚ್ ಆಗಿ ನೀವು ಎಲಿಜಿಬಿಲಿಟಿ ಇದ್ರೆ ಲೈಕ್ ನಿಮಗೆ ಸರ್ಕಾರ ಅಮೌಂಟ್ ನ ಬಿಡುಗಡೆ ಕೂಡ ಮಾಡಿದ್ರೆ ನಿಮ್ಮ ಇಲಾಖೆ ಕಡೆಯಿಂದ ಅಪ್ಡೇಟ್ ಕೂಡ ಬರುತ್ತೆ. ಶೀಘ್ರದಲ್ಲೇ ಅಮೌಂಟ್ ನ ಬಿಡುಗಡೆ ಕೂಡ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ವೆಯ್ಟ್ ಕೂಡ ಮಾಡಬೇಕಾಗುತ್ತೆ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ನೀವು ಕಾಯ್ದು ನೋಡ್ಬೇಕಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಯಾವ ರೀತಿ ಸ್ಟೇಟಸ್ ಕೂಡ ಇದೆ ಅಂತ ಹೇಳಿ ನಿಮ್ಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ನಿಮ್ದು ಡಿಪಾರ್ಟ್ಮೆಂಟ್ ಇದೆಯಾ, ಪೇಮೆಂಟ್ ಅಪ್ರೂವ್ಡ್ ಆಗಿದೆಯಾ, ನಿಮಗೆ ಪೇಮೆಂಟ್ ಡೀಟೇಲ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇನ್ ಕೇಸ್ ನೀವು ಹಾಸ್ಟೆಲರ್ ಆಗಿದ್ರೆ ನಿಮಗೆ ವಿದ್ಯಾಸಿರಿ ಅಕಾಡೆಮಿಕ್ ಲೈಸೆನ್ಸ್ ನಿಮಗೆ ಬರೋದಿಲ್ಲ, ಅದು ನಿಮಗೆ ಪುಷ್ ಟು ಡಿಬಿಟಿ ಇದೇ ರೀತಿ ಪೋರ್ಟಲ್ ಎಲ್ಲ ನಿಮಗೆ ಶೋ ಮಾಡುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.